ಚುನಾವಣೆ ಪ್ರಚಾರಕ್ಕೆ ಬೆಳಗಾವಿಗೆ ಆಗಮಿಸ್ತಾ ಇರುವ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮ ಸಕಲ ಸಿದ್ಧತೆಗಳನ್ನು ಮಾಲಿನಿ ಸಿಟಿ ಮೈದಾನದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರು ಪರಿಶೀಲನೆ ನಡೆಸಿದ್ರು. ನಂತರ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಏಪ್ರಿಲ್ 28ರಂದು ಬೆಳಗಾವಿ ಮಾಲಿನಿ ಸಿಟಿ ಮೈದಾನದಲ್ಲಿ ಬೆಳಗ್ಗೆ 9 ಗಂಟೆ ಬೃಹತ್ ಸಮಾವೇಶ ಇರಲಿದೆ. ಬೆಳಗಾವಿ, ಚಿಕ್ಕೋಡಿ 2 ಲೋಕಸಭಾ ಸೇರಿ 18 ವಿಧಾನಸಭಾ ಶಾಸಕರು, ಮಾಜಿ ಸಚಿವರು, ಕಾರ್ಯಕರ್ತರು, ಬಿಎಸ್ ಯಡಿಯೂರಪ್ಪ, ದೇವೇಗೌಡರು, ವಿಜಯೇಂದ್ರ, ಕುಮಾರಸ್ವಾಮಿಯವರು ಎಲ್ಲರೂ ಬರ್ತಾ ಇದ್ದಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ. ಮೋದಿಜಿಯವರ ಸಮಾವೇಶ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಎಂದು ಹೇಳಿದ್ರು. ಅವರು ಬೆಳಗಾವಿಯಲ್ಲಿ ಹಾಲ್ಟ್ ಮಾಡ್ತಾರೆ. ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟ್ ಅವರು ಅಡ್ರೆಸ್ ಮಾಡ್ತಾರೆ. 10 ಗಂಟೆಗೆ ಅಡ್ರೆಸ್ ಮಾಡ್ತಾರೆ. ನಾವು ಎಲ್ಲ ಸಾರ್ವಜನಿಕರಿಗೆ ಇಲ್ಲಿ ನಮ್ಮ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರದಲ್ಲಿ, ನಗರದಲ್ಲಿ ಎಲ್ಲರಿಗೂ ನಾವು ಜನರಿಗೆ ವಿನಂತಿಸ್ತೇವೆ. ಸಾರ್ವಜನಿಕರಿಗೆ, ಅಭಿಮಾನಿಗಳಿಗೆ ಬೆಳಿಗ್ಗೆ 9 ಗಂಟೆಗೆ ಕರೆಕ್ಟು ಇಲ್ಲಿ ಮೈದಾನದಲ್ಲಿ ಇರಬೇಕು ಅಂತ ವಿನಂತಿ ಮಾಡ್ತೇವೆ. 10 ಗಂಟೆ ಕರೆಕ್ಟ್ ಅವರು ಅಡ್ರೆಸ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ಪ್ರಧಾನಮಂತ್ರಿಗಳು ಮತ್ತು ಅವರ ಸೆಕ್ಯೂರಿಟಿ ಈ ಹಿನ್ನೆಲೆಯಲ್ಲಿ 1 ಅವರ್ ಮುಂಚೆನೇ ನಮ್ಮ ಹಾಸನದಲ್ಲಿ ನಾವೆಲ್ಲರಿಗೆ ಸಾರ್ವಜನಿಕವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಮತ್ತು ಅದೇ ರೀತಿ ನಮ್ಮ ಕಾರ್ಯಕರ್ತರು, ನಾವೆಲ್ಲ ಲೀಡರ್ಸು, ಪ್ರತಿ ವಿಧಾನಸಭಾ ಕ್ಷೇತ್ರದ ಲೀಡರ್ಸು ಎಲ್ಲರೂ ಇಲ್ಲಿ ಸಾರ್ವಜನಿಕರಿಗೆ, ಅಭಿಮಾನಿಗಳಿಗೆ ಮತ್ತು ಯಾರು ಇಲ್ಲಿ ಬರಬೇಕಂತ ಎಲ್ಲರಿಗೂ ಅದೇ ರೀತಿ ರಿಕ್ವೆಸ್ಟ್ ಮಾಡ್ತಾರೆ. 9 ಗಂಟೆಗೆ ಎಲ್ಲರೂ ಇಲ್ಲಿ ಇರಬೇಕು ನೋಡ್ತೀವಿ. ಅದಕ್ಕೆ ನಾನು ಬೆಳಗಾವಿಯ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ತಿದ್ದೀನಿ, ದಯವಿಟ್ಟು 9 ಗಂಟೆಗೆ ಈ ಒಂದು ಯಡಿಯೂರಪ್ಪ ಮಾರ್ಗದ ಈ ಒಂದು ಮಾಲಿನಿ ಸಿಟಿ ಏನಿಲ್ಲ, ಈ ಮೈದಾನದಲ್ಲಿ ದಯವಿಟ್ಟು ಬೆಳಿಗ್ಗೆ 9 ಗಂಟೆಗೆ ಬನ್ನಿ. ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನರೇಂದ್ರ ಮೋದಿ ಹೆಚ್ಚಿನ ಶಕ್ತಿ ಮಾಡಬೇಕಂತ ವಿನಂತಿಯನ್ನು ನಾವು ರೋಡ್ ಶೋ ಏನಿಲ್ಲ ಮತ್ತು ನಮ್ಮ ರಾಜ್ಯದ ನಾಯಕರು ಅವರು ಎಲ್ಲ ಬರ್ತಾರೆ. ಯಡಿಯೂರಪ್ಪನವರು ಮತ್ತು ವಿಜಯವಾಡ ಎಲ್ಲರೂ ಬರ್ತಾರೆ ಮತ್ತು ಉಳಿದೆಲ್ಲ ನಾಯಕರು ಇರ್ತಾರೆ. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಸಹಿತ ಈ ಕಾರ್ಯಕ್ರಮ ನೋಡಿ. ಇವರು ಸಹಸ್ರಾರು ಸಂಖ್ಯೆಯಲ್ಲಿ ಬರಬೇಕು ಅನ್ನೋದನ್ನು ನಾವು ಕರೆ ಮಾಡಿದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಭಾಳ ಒಂದು ದೊಡ್ಡದಾದಂಥ ಕಾರ್ಯಕ್ರಮ ಮಾಡ್ತಾರೆ. ಆ ರೀತಿಯಾದಂಥ ಕಾರ್ಯಕ್ರಮ ಅಂದಾಜು ಎಷ್ಟು ಅಂತ ನಾವು ಲೆಕ್ಕ ಮಾಡಿಲ್ಲ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ 2 ಕ್ಷೇತ್ರವನ್ನು ಹಿಡ್ಕೊಂಡು ಇಲ್ಲಿ ಸಾರ್ವಜನಿಕ ಪ್ರಚಾರ ಸಭೆ ನಡೀತದೆ. ನರೇಂದ್ರ ಮೋದಿ ಅಡ್ರೆಸ್ ಮಾಡ್ತಾರೆ. ಇಲ್ಲಿ ಬೆಳಗಾವಿ ನಗರ ಪ್ರದೇಶ ಮತ್ತು ಅಕ್ಕಪಕ್ಕದಲ್ಲಿರುವಂಥ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಲಿ ಮತ್ತು ಚಿಕ್ಕೋಡಿಗೆ ಸಂಬಂಧಪಟ್ಟಂಥ ಯಾವ ಹತ್ತಿರದಲ್ಲಿರುವಂಥ ವಿಧಾನಸಭಾ ಕ್ಷೇತ್ರ ಅಲ್ಲಿಂದ ಹೆಚ್ಚಿನ ರೀತಿಯಾದ ಅಭಿಮಾನಿಗಳು ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಮತ್ತು ಓವರಾಲ್ ಇಡೀ ಲೋಕಸಭಾ ಕ್ಷೇತ್ರ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಅಲ್ಲಿಂದಲೂ ಪ್ರಮುಖರೆಲ್ಲರೂ ಬರಬೇಕು ಅನ್ನುವಂಥದ್ದು ಕರೆ ಕೊಟ್ಟಿದ್ದೀವಿ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಜನ ಬರ್ತಾರೆ. 9 ಗಂಟೆಗೆ ಬೆಳಿಗ್ಗೆ ಬರೋದು ಒಂದು ದೊಡ್ಡ ಚಾಲೆಂಜು. ಅದು ಹೆಂಗೆ, ಯಾವ ರೀತಿಯಾಗಿ ಅದನ್ನು ನೋಡ್ರಿ, ಇದು ಯಾವಾಗಲೂ ರಾಜಕಾರಣದಲ್ಲಿ ಒಂದು ಚಾಲೆಂಜ್ ಅಂತ ಇರೋದು. ಹೀಗಾಗಿ ಆ ಚಾಲೆಂಜ್ ಕೂಡ ನಾವೆಲ್ಲ ಬಂದಿದ್ದೇವೆ. ಅದಕ್ಕೆ ಇವತ್ತು ನೋಡ್ರಿ, ಅವತ್ತು ರವಿವಾರ ಇದೆ. ಒಂದು ಜನರಲ್ಲಿ ಉತ್ಸುಕತೆ. ನಾವೆಲ್ಲೆಲ್ಲಿ ನಿನ್ನೆ ಮೊನ್ನೆ ಪ್ರವಾಸ ಮಾಡಿದ್ದೇವೆ, ಎಲ್ಲೆಲ್ಲಿ ಹೋಗಿ ಅಡ್ರೆಸ್ ಮಾಡಿದ್ದೇವೆ. ನರೇಂದ್ರ ಮೋದಿ ಕಾರ್ಯಕ್ರಮದ ಬಗ್ಗೆ ನಾವು ಈಗ ಬೆಳಿಗ್ಗೆ ಜಾಬಿ ಚರ್ಚೆ ಕಾರ್ಯಕ್ರಮ ಹೋಗಿದ್ದೆ. ಬೆಳಿಗ್ಗೆ ನೀನು ಹೋಗಿದ್ದೆ. ಅಲ್ಲಿ ಅದನ್ನು ಹೇಳಿದಾಗ ಇಲ್ಲ ನಮ್ಮ ಕಾರ್ಯಕ್ರಮ ಬರ್ತೀವಿ ಅಂತ ಹೇಳಿ ಜನರಲ್ಲಿ ಮನಸ್ಸಲ್ಲಿದೆ. ಮೋದಿಯನ್ನು ನೋಡಬೇಕು, ಅವ್ರ ಮಾಸ್ಟಾಗಿ ಕೇಳಬೇಕು ಅನ್ನುವಂಥ ಉತ್ಸುಕತೆ ಇದೆ. ಆ ಹಿನ್ನೆಲೆಯಲ್ಲಿ 9 ಗಂಟೆಗೆ ಬಂದೇ ಬರ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತು ಆ ರೀತಿ ಜನರಲ್ಲಿ ಆಸಕ್ತಿ ಇದ್ದಾಗ ಜನ, ನಾವು ಮನೆಯಾಗ ಲಗ್ನ ಆರಿಕೆ ಎಲ್ಲ ಕೆಲಸ ಮಾಡ್ತೀವಲ್ಲ, ಹಾಗೆ ಇದೊಂದು ಮದುವೆ ಕಾರ್ಯ ನೋಡ್ರಿ, ಜನ ಚಾಲೆಂಜ್ ಇಲ್ಲ, ಜನರು ಚಾಲೆಂಜ್ ನೋಡ್ತಾರೆ. ಇದೊಂದು ಚಾಲೆಂಜ್ ತಗೊಂಡು ಅದನ್ನೆಲ್ಲ ತಮ್ಮ ಕೆಲಸ ಎಲ್ಲ ಬದಿಗೊಟ್ಟು ಅವರು ಬೆಳಗ್ಗೆ ತಯಾರಾಗಿ ಬರ್ತಾರೆ. ಇಲ್ಲಿ ನಗರದಲ್ಲಿ ಏನು ಸಮಸ್ಯೆ ಇಲ್ಲ, ಬೇರೆ ಬರ್ಬೋದು. ಗ್ರಾಮೀಣ ಭಾಗದಿಂದ ಬರೋರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಆದರೂ ದಯವಿಟ್ಟು ಅದೆಲ್ಲ ನಿವಾರಣೆ ಮಾಡ್ಕೊಂಡು ಬರಬೇಕು ಅನ್ನುವಂಥ ವಿನಂತಿ ಮಾಡಿದ್ವಿ. ಅದಕ್ಕೆ ಒಳ್ಳೆ ರೆಸ್ಪಾನ್ಸು ಸಿಗ್ತದೆ. ಮೂಮೆಂಟು ಜೊತೆಗೆ ಜನ ಬರೋದು ಏನಂತ ದಾರಿ 2 ಒಂದೇ ಇದೆ ನೋಡಿ. ಒಂದು ನಾನು ಹೇಳ್ತೀನಿ, ಪ್ರಧಾನಿ ಬರ್ತಕ್ಕಂಥ ದಾರಿ, ಬರ್ತಾರೆ ಏನು ನಮ್ಮ
ಮಾಹಿತಿ ಕೊಟ್ಟಿಲ್ಲ. ಓವರಾಲ್ ನಾ ಹೇಳುವಂಥದ್ದು ಜನರಿಗೆ ಇಲ್ಲಿ ಪ್ರವೇಶ ಮಾಡಲಿಕ್ಕೆ ಬೇರೆ ಕಡೆಯಿಂದ ಬಂದಂಥವರಿಗೆ ಇಲ್ಲಿ ಎಂಟ್ರಿ ಆಗಲಿಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಅವ್ರನ್ನ ಇವತ್ತು ಸಾಯಂಕಾಲವರೆಗೆ ಅದು ಗೊತ್ತಾಗ್ತದೆ. ಈಗ ಏರ್ಪೋರ್ಟ್ ಏನು ನಿಮ್ಮ ನಾಯಕರದೇನು ಸಭೆ ಮಾಡ್ತಾರೆ ಟೈಮಲ್ಲಿ ಇಲ್ಲಿವರೆಗೆ ಯಾವುದೇ ನಾಯಕರ ಕೋರ್ ಕಮಿಟಿ ಆಗಲಿ ಮತ್ತೊಂದು ಸಭೆ ಮಾಡುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ರಾತ್ರಿ ಅವರು ಎಷ್ಟು ಲೇಟಾಗಿ ಬರ್ತಾರೋ ಲಘು ಬರ್ತಾರೋ ಅನ್ನುವಂಥದ್ದು ಇವತ್ತು ಸಾಯಂಕಾಲವರೆಗೆ ನಮ್ಗೆ ಮಾಹಿತಿ ಸಿಗ್ತದೆ. ಆಮೇಲೆ ಬೆಳಿಗ್ಗೆ ಏನು ಪ್ರೋಗ್ರಾಮ್ ಅನ್ನುವಂಥದ್ದು ಇನ್ನೂ ನಿಗದಿಯಾಗಿಲ್ಲ. ಬಂದ ಮೇಲೆ ಎಲ್ಲ ಇಲ್ಲೇ ಲೀಡರ್ಸ್ ಇರ್ತಾರೆ. ಏನಾದರೂ ಪ್ರಮುಖರನ್ನು ಕರೆಸಿ ಮಾತಾಡೋದಾದರೆ ಮೀಟಿಂಗ್ ಮಾಡೋದಾದರೆ ಬೆಳಿಗ್ಗೆನೂ ಮಾಡ್ಬೋದು. ಅದು ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಕಳಿಸ್ಬೇಕು ಅಂತೇಳಿ ಬರ್ತಾರೆ ಅಂತ ಹೇಳಿ ಡಿಸ್ಕಷನ್ ಇವತ್ತು ಅದೇನಾದ್ರೂ ಬಂದಿಲ್ಲ. ಅದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ. ನಮ್ಮ ಮುಂದೆ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಿ. ಸರ್, ಈಗ ಒಂದು ಪೆಂಡಾಲ್ ರೆಡಿ ಆಗಿದೆ ಸರ್. ಈಗ ಒಂದು ಪೆಂಡಾಲ್ ರೆಡಿ ಆಗಿದೆ, ಇನ್ನೂ 2 ಪೆಂಡಾಲ್ ಆಗಬೇಕು. ಒಂದೇ ದಿನ ಕೆಲಸ ಮಾಡೋದವ್ರಿಗೆ ಕೇಳಿದೆ ನಾನು. ಇವತ್ತು ರಾತ್ರಿವರೆಗೆ ಕಂಪ್ಲೀಟ್ ಮುಗಿಸ್ತೀವಿ ಅಂತ ಹೇಳಿ ಕಂಪ್ಲೀಟ್ ಎಲ್ಲವೂ ಪೆಂಡಾಲ್ ಸರಿ ಆಗ್ತದೆ, ಪೂರ್ತಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ. ನಾಳೆ ಬೆಳಿಗ್ಗೆ ಎಷ್ಟೊತ್ತಿದ್ರು ಕ್ಲಿಯರ್ ಆಗ್ತದೆ ಪೆಂಡಾಲ್. ಕ್ಷೇತ್ರದಲ್ಲಿ ವಾತಾವರಣ ಯಾವ ಥರ ಇದೆ? ಸನ್ಮಾನ್ಯ ಯಡಿಯೂರಪ್ಪನವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಅದಕ್ಕೆ ಮತ್ತೆ ಇನ್ನೂ JDS ನಾಯಕರು ಬರುವಂಥ ಸಾಧ್ಯತೆ ಬರ್ತಾರೆ. ಮಾನ್ಯ ದೇವೇಗೌಡರು ಬರ್ತಾರೆ. ಹೀಗಾಗಿ ಇದೊಂದು ಭಾಳ ಒಂದು ಐತಿಹಾಸಿಕವಾದಂಥ ಒಂದು ಸಭೆ ಆಗ್ತದೆ. ಡೆಫಿನೆಟ್ಲಿ ಬೆಳಗಾವಿ ಇಷ್ಟರಲ್ಲಿ ಭಾಳ ಒಂದು ಐತಿಹಾಸಿಕವಾದ ಸಭೆ ಇದೆ. ಕ್ಷೇತ್ರ ವಾತಾವರಣ ಯಾವ ಥರ ಇದೆ ಸರ್? ಈಗ ಕಾಂಗ್ರೆಸ್ ಅವರು ತಮ್ಮ ಮೇಲೆ ಅಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸರ್. ಕಾದಿದೆ, ಉತ್ತರಕ್ಕಾಗಿ ಕಾದಿದೆ ಬೆಳಗಾವಿ. ಜಗದೀಶ್ ಶೆಟ್ಟರ್ ಅವರೇ ಹುಬ್ಳಿ ಧಾರವಾಡದಲ್ಲಿ ಸೋತು ಬೆಳಗಾವಿಗೆ ಬಂದಿದ್ದಕ್ಕೆ ಅನ್ನೋ ಪ್ರಶ್ನೆಯನ್ನ ಟ್ವಿಟರ್ ಮೂಲಕ ಅಭಿಯಾನ ಮಾಡ್ತಾ ಇದ್ದಾರೆ. ನಾನು ಮೊದಲಿಗೆ ಹೇಳ್ತೇನೆ, ಇವತ್ತು ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ. BJP ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ. ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಇವತ್ತು ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಬಹುಶಃ ಅವ್ರೇನು ತಿಳ್ಕೊಂಡಿದ್ದಾರೆ, ಇದೊಂದು ಯಾವುದೋ ಜಂಟಿ ತಾಲೂಕು ಪಂಚಾಯತ್ ಎಲೆಕ್ಷನ್ನು, ನಗರಸಭೆ ಎಲೆಕ್ಷನ್ನು, ಮಹಾನಗರಸಭೆ ಎಲೆಕ್ಷನ್ನು, ಯಾವುದೋ MLA ಎಲೆಕ್ಷನ್ ತಿಳ್ಕೊಂಡ. ಬಹುಶಃ ಆ ದೃಷ್ಟಿಕೋನ ಇದೆ ಅವ್ರದ್ದು. ಪಾರ್ಲಿಮೆಂಟ್ ಎಲೆಕ್ಷನ್ ಇದು. ನೀವು ನಾವು ಒಂದೇ ಮಧ್ಯದ ಕ್ವಶನ್ ಕೇಳ್ತಿದ್ದೆ, ಬಿಡ್ರಿ ಜಗದೀಶ್ ಶೆಟ್ಟರ್ ಬಿಡ್ರಿ. ಇವತ್ತು ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡ್ಲಿ ಅವರು. ರಾಹುಲ್ ಗಾಂಧಿ ಏನು ಅಂದ್ ಹೇಳ್ರಿ, ಧೈರ್ಯ ಅಂತ ಹೇಳಿ. ಅಂದ್ ಹೇಳಕ್ಕೆ ನಿಮ್ಗೆ ತಾಕತ್ತಿಲ್ಲ. ನೀವು ಇಲೆಕ್ಷನ್ ನಿಂತಿದೆ 230 ಸೀಟು, ಕ್ಲಿಯರ್ ಮೆಜಾರಿಟಿ ಬರಬೇಕು 272. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.